ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ 2026ನೇ ಇಸ್ವಿಯಲ್ಲಿ ನಾವು ಜನವರಿಯಿಂದ ಜೂನ್ವರೆಗೆ ಈ ದ್ವಾದಶ ರಾಶಿಗಳಲ್ಲಿ ಯಾವ ವಿಷಯಗಳಲ್ಲಿ ನಾವು ಹಿಂದೆ ಬಿದ್ದು, ಯಾವ ಪ್ರಯತ್ನಗಳು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾವ ವಿಷಯಗಳು ನಮ್ಗೆ ಅನುಕೂಲ ಆಗ್ತಾ ಇಲ್ಲ, ಯಾವುದೇ ಪ್ರಯತ್ನ ಮುಂದಕ್ಕೆ ಹೋಗ್ತಾ ಇಲ್ಲ, ಮತ್ತು ಈ ನಿರ್ಧಾರಗಳು ಮುಖ್ಯವಾಗಿರುವಂತಹ ನಿರ್ಧಾರಗಳು ಅಟ್ಲೀಸ್ಟ್ ಜುಲೈಯಿಂದ ಈ ವರ್ಷದಲ್ಲಿ ತಗೋಬೋದಾ, ಅದು ವಿವಾಹಕ್ಕೆ, ವಿದ್ಯೆ, ಆರೋಗ್ಯ, ವ್ಯಾಪಾರ ವಿಷಯಗಳಾಗಿರಬಹುದು, ಈ ಆಗ್ತಾ ಇರುವಂತಹ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ದ್ವಾದಶ ರಾಶಿಗಳಲ್ಲಿ ಚಂದ್ರನ ರಾಶಿಯಾಗಿರುವಂಥದ್ದು ಕಟಕ ರಾಶಿ. ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರುತ್ತಾರೆ. ಸ್ವಾಭಾವಿಕವಾಗಿ ಚಂದ್ರನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಮಾತೃಕಾರಕ ಅಂತ ಹೇಳ್ತೀವಿ. ತಾಯಿಯ ಸಮಾನರು, ತಾಯಿಯ ಮನಸ್ಸು ಇರುವಂತಹವರು ಕಟಕ ರಾಶಿಯ ಜಾತಕದವರು. ಪುಷ್ಯಮಿ, ಅಶ್ಲೇಷ ಈ ನಕ್ಷತ್ರದಲ್ಲಿ ಇರುವಂತಹ ಈ ಜಾತಕರು ಕಟಕ ರಾಶಿಯಲ್ಲಿ ಬರ್ತಾರೆ. ಯಾಕಂದರೆ ಚಂದ್ರನ ನಕ್ಷತ್ರ ರಾಶಿ ಮತ್ತು ಚಂದ್ರನ ಅಧೀನದಲ್ಲಿರುವಂತಹ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ರಾಶಿಯಾಗಿರೋದ್ರಿಂದ, ಇದು ಜಲರಾಶಿ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ತುಂಬ ಸೂಕ್ಷ್ಮ ಮನಸ್ಸು ಇರುವಂತಹ ವ್ಯಕ್ತಿಗಳು. ಯಾರನ್ನು ಕೂಡ ನೋಯಿಸಬೇಕು, ಹಟ್ಟಾಗೋ ಥರ ಮಾತಾಡಬೇಕು ಅಥವಾ ಟೀಕೆ ಮಾಡಬೇಕು. ಈ 12 ದ್ವಾದಶ ರಾಶಿಗಳಲ್ಲಿ ಅತಿ ಸೂಕ್ಷ್ಮ ಸೆನ್ಸಿಟಿವ್ ಪೀಪಲ್ಲು ಯಾರಾದರೂ ಇದ್ದಾರಂದರೆ ಅದು ಕಟಕ ರಾಶಿಯವರೇ. ಕೋಪ ಇರುತ್ತೆ, ಇರಲ್ಲ ಅನ್ನಲ್ಲ, ಬಟ್ ಅದನ್ನು ಕೋಪವನ್ನು ಅಗ್ರೆಸಿವ್ ಆಗಿ ಮಾತಾಡಿ ಜೋರಾಗಿ ಮಾತಾಡೋದು ಏನಿಲ್ಲ, ಕಣ್ಣಲ್ಲಿ ನೀರು ಹಾಕ್ತಾರೆ ಅಥವಾ ಮಾತಾಡದೆ ಸುಮ್ಮನೆ ಆಗಿಬಿಡ್ತಾರೆ. ಮುನಿಸು ಅಂತಾರಲ್ಲ, ಅದು ಜಾಸ್ತಿ ಇರುತ್ತೆ. ಬಹಳ ಸೂಕ್ಷ್ಮವಾಗಿರುವಂತಹ ಮನಸ್ಥಿತಿ ಕಟಕ ರಾಶಿಯವರಿಗಿರುತ್ತೆ. ಅಂದರೆ ಕಟಕ ರಾಶಿ ಜಲತತ್ವ ರಾಶಿ ಆಗಿರೋದ್ರಿಂದ, ಚರರಾಶಿ ಆಗಿರೋದ್ರಿಂದ ಯಾವಾಗಲೂ ಕೂಡ ಒಂದು ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಒಂದಕ್ಕೆ ಅಂಟ್ಕೊಂಡಿರೋದು ತುಂಬ ಕಷ್ಟ. ಡಿಫ್ರೆಂಟ್ ಆಗಿರಬೇಕು, ನವೀನವಾಗಿರಬೇಕು, ಈ ರೀತಿ ಚೇಂಜಸ್ನ, ಬದಲಾವಣೆಗಳನ್ನು ಜಾಸ್ತಿ ಇಷ್ಟಪಡ್ತಾರೆ. ಯಾರನ್ನ ಒಂದು ಮಾತು ಅನ್ನೋಕ್ಕೆ ಹೋಗಲ್ಲ, ಬಟ್ ಇವ್ರನ್ನ ಯಾರಾದರೂ ಮನಸ್ಸು ನೋಯಿಸಿದ್ರೆ ಅಥವಾ ಹಟ್ಟಾಗೋ ಥರ ಮಾತಾಡಿದ್ರೆ ಅದರಲ್ಲಿಂದ ಹೊರಗಡೆ ಬರೋದಕ್ಕೆ ಬಹಳ ಟೈಮ್ ತಗೊಳ್ತಾರೆ. ಆ ಮಾತನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಕೂಡ ಇವರಿಗೆ ಆಗಲ್ಲ. ಅಷ್ಟು ಎಮೋಷ್ನಲ್ ಆಗಿರ್ತಾರೆ ಈ ಪುಷ್ಯಮಿ, ಅಶ್ಲೇಷ ಈ ಕಟಕ ರಾಶಿ ನಕ್ಷತ್ರದವರು. ಯಾಕಂದರೆ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಆಗಿ ಇಲ್ಲಿ ಒರಿಜಿನಲ್ ಆಗಿ ಅಂದರೆ ಕಟಕ ರಾಶಿಯಿಂದ 2ನೇ ಸ್ಥಾನ ಸಿಂಹ ಆಗಿರೋದ್ರಿಂದ, ಪರ್ಟಿಕ್ಯುಲರ್ ಆಗಿ ಅಲ್ಲಿ ಯಾರು ರವಿ ಅಧಿಪತಿ. ಸೊ ಸೆಕೆಂಡ್ ಲಾರ್ಡ್ ರವಿ ಆಗಿರೋದ್ರಿಂದ ಇವರಿಗೆ ಪರ್ಟಿಕ್ಯುಲರ್ ಆಗಿ ಇನ್ ಕೇಸ್ ನೀವು ಸಬ್ಜೆಕ್ಟ್ಗಳನ್ನು ಲಾಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ MBA ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರುವಂಥದ್ದು, ಈ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್, ಗೋಲ್ಡ್ ಶಾಪ್, ಈ ರೀತಿ ವಿಷಯಗಳು, ವ್ಯಾಪಾರಗಳು, ಈ ರೀತಿ ವಿಷಯಗಳಲ್ಲಿ ಹೈಯರ್ ಎಜುಕೇಷನ್ ಮಾಡುವಂತಹ ಸಂದರ್ಭಗಳಲ್ಲಿ ಇವರಿಗೆ ಅದ್ಭುತವಾಗಿರುವಂತಹ ಒಂದು ಯಶಸ್ಸು ಅನ್ನೋದು ಇರುತ್ತೆ. ಪ್ರಮುಖವಾಗಿ ನಾವು ಸಾಧಾರಣವಾಗಿ ನೋಡುವಾಗ ಇವರಲ್ಲಿ ಹೈಯರ್ ಎಜುಕೇಷನ್ ಮತ್ತು ಒಂದು ಸಾರಿ ಮನಸ್ಸು ಮಾಡಿದ್ರೆ, ಇವರು ಅದನ್ನು ತುಂಬ ಇಷ್ಟಪಟ್ಟು ಓದಲಿಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಬಹಳಷ್ಟು ಸರ್ಕಾರಿ ಉದ್ಯೋಗಗಳು, ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಈ ನಾವು ಕಟಕ ರಾಶಿಯವರನ್ನು ನಾವು ನೋಡ್ಬೋದು. ಅದು ಟೀಚಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ಈ ಲೆಕ್ಚರರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಈ ರೀತಿ ಜಾಸ್ತಿ ಗೌರ್ಮೆಂಟ್ ಜಾಬ್ಸ್ನ ಪಡೆಯೋದ್ರಲ್ಲಿ ಕಟಕ ರಾಶಿಯವರು ಇರ್ತಾರೆ. ಯಾಕಂದರೆ ತುಂಬ ಫೋಕಸ್ಡ್ ಆಗಿರ್ತಾರೆ. ಬಟ್ ಬದಲಾವಣೆಗಳಾಗುತ್ತೆ. ಆದ್ರೂ ಕೂಡ ಇವರು ಯಾರಾದರೂ ಒಬ್ಬರು ಅಂದರೆ ಪ್ರವೋಕ್ ಮಾಡಿರೋ ರೀತಿ, ನಿನ್ನನ್ನು ನೀನು ಪ್ರೂವ್ ಮಾಡ್ಕೊ ಅನ್ನುವಂತಹ ವಿಷಯಗಳು ಹೇಳಿದ್ರೆ ಅದನ್ನು ತುಂಬ ಸೆನ್ಸಿಟಿವ್ ಆಗಿ ತಗೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ನಾನು ಪ್ರೂವ್ ಮಾಡಬೇಕು ಅನ್ನುವಂತಹ ಒಂದು ಹಠ ಅನ್ನೋದು ಇವರು ಯಾರಿಗೂ ಹೇಳ್ಕೊಳ್ಳೋಕ್ಕೋಗಲ್ಲ, ಯಾರ ಹತ್ರನೂ ಜಂಬ ಕೊಚ್ಕೊಳ್ಳೋಕ್ಕೋಗಲ್ಲ. ಬಟ್ ಇವರು ಪ್ರೂವ್ ಮಾಡಿ ತೋರಿಸುವಂಥದ್ದು, ಗೌರ್ಮೆಂಟ್ ಜಾಬಲ್ಲಿ ಸೆಟ್ಲ್ ಆಗುವಂಥದ್ದು ಇರುತ್ತೆ. ಇನ್ನು ತೃತೀಯಾಧಿಪತಿ ಯಾರಪ್ಪ? ಇವರಿಗೆ ಕನ್ಯಾ ರಾಶಿ ಬುಧ ಆಗಿರೋದ್ರಿಂದ, ತೃತೀಯಾಧಿಪತಿ ಇವರಿಗೆ ಬುಧ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ತೃತೀಯ ಸ್ಥಾನ ಏನು ಇಂಡಿಕೇಟ್ ಮಾಡುತ್ತೆ? ಅಣ್ಣ ತಂಗಿರು, ಅಕ್ಕ ತಮ್ಮಂದರು, ಈ ರೀತಿ ವಿಷಯಗಳು. ತುಂಬ ಜನ ಇವರಿಗೆ ತುಂಬ ಪ್ರೀತಿ ತೋರಿಸ್ತಾ ಇರ್ತಾರೆ. ಯಾಕಂದರೆ ಬಹಳ ಸೂಕ್ಷ್ಮ ಒಳ್ಳೆಯತನ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಜವಾಬ್ದಾರಿಗಳು ಕೂಡ ಇವ್ರ ಮೇಲೆ ಇರುತ್ತೆ.
ಅವರ ಮದುವೆಗಳಾಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಥವಾ ಅವರ ಲೈಫಲ್ಲಿ ಸೆಟ್ಲ್ ಆಗಿರ್ಬೋದು, ನಿಮ್ಮ ತಂಗಿಯರಿಗೆ, ತಮ್ಮಂದರಿಗೆ, ಈ ರೀತಿ ಫ್ಯಾಮ್ಲಿಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಈ ಪರ್ಟಿಕ್ಯುಲರ್ ವ್ಯಕ್ತಿಗಳು ಯಾವ ರೀತಿ ಇರುತ್ತಾರೆ ಅಂದರೆ, ಬಟ್ ಎಷ್ಟೇ ಕೋಪ ಇರಲಿನೂ ಕೂಡ, ಎಷ್ಟೇ ಕೋಪ ಮಾಡಿಕೊಂಡ್ರೂ ಕೂಡ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟು ಇವ್ರನ್ನ ಅಂದರೆ ಮತ್ತೆ ನಾರ್ಮಲ್ಗೆ ತರುವಂಥದ್ದು, ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದ್ರೂ ಮೆಲ್ಟ್ ಆಗುವಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಬಟ್ ಆದರೆ ಇವರ ಒಳ್ಳೆತನವನ್ನು, ಇವರ ಇನ್ನೋಸೆನ್ಸ್ನ ತುಂಬ ಜನ ಅವರ ಸ್ವಾರ್ಥಕ್ಕೆ ಹೋಗಿ ಅವ್ರ ಕೆಲಸಕ್ಕೋಸ್ಕರ ಬಳಸ್ಕೊಂಡು ಕೆಲಸ ಆದಮೇಲೆ ದೂರ ಇಡೋದು, ಅವಾಯ್ಡ್ ಮಾಡೋದು, ಇಂತಹ ವಿಷಯಗಳು ಕೂಡ ಇವರಿಗೆ ಕೆಲವು ದಿನಗಳ ನಂತರ ನೋವನ್ನು ಕೊಡ್ತಾ ಇರುತ್ತೆ. ಆದ್ದರಿಂದ ಸ್ವಲ್ಪ ಹೆಲ್ಪ್ ಮಾಡೋಕೆ ಮುಂಚೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸ್ನೇಹಿತರನ್ನು ಆಯ್ಕೆ ಮಾಡೋ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಮ್ಯಾರಿಟಲ್ ಲೈಫ್ ನೋಡಿಕೊಂಡ್ರೆ, ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ಈ ಮಾನಸಿಕವಾಗಿ ಚಂದ್ರನ ರಾಶಿ ಅಲ್ವಾ, ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಮುಖ್ಯವಾಗಿ ಈ ಇನ್ಲಾಸಿಂದ ಸ್ವಲ್ಪ ಸ್ತ್ರೀಯರಿಗೆ ಪ್ರಾಬ್ಲಮ್ಸ್ ಇರ್ಬೋದು. ಮುಖ್ಯವಾಗಿ ಅತ್ತೆ ಅಥವಾ ನಾದಿನಿಯರು ಇತ್ಯಾದಿ ಈ ರೀತಿ ಇದ್ರೂ ಕೂಡ ಚತುರ್ಥಾಧಿಪತಿ ಶುಕ್ರ ಆಗಿರೋದ್ರಿಂದ ಒಳ್ಳೆ ಪ್ರಾಪರ್ಟಿ, ವಾಹನ ಯೋಗ, ಸ್ಥಿರ ಚರಾಸ್ತಿಗಳನ್ನು ಪಡೆಯುವಂತಹ ಯೋಗ ಕಟಕ ರಾಶಿಯವರಿಗೆ ಇರುತ್ತೆ. ಮುಖ್ಯವಾಗಿ ಕಟಕ ರಾಶಿಯವನ್ನ ನಾವು ನೋಡುವುದಾದರೆ ಪರ್ಟಿಕ್ಯುಲರ್ ಆಗಿ ಇವರಿಗೆ ಸಂತಾನ ವಿಷಯದಲ್ಲಿ ಉತ್ತಮ ಸಂತಾನ, ಆರೋಗ್ಯಕರವಾಗಿರುವಂತಹ ಸಂತಾನ, ಅದರಲ್ಲೂ ಪುತ್ರ ಸಂತಾನ ಜಾಸ್ತಿ ಇರೋದಕ್ಕೆ ಅವಕಾಶಗಳು ಇರುತ್ತೆ. ಇನ್ನು ಈ ಪರ್ಟಿಕ್ಯುಲರ್ ಆಗಿ ಈ ಫಸ್ಟ್ ಹಾಫಲ್ಲಿ ಏನೂ ಅನುಕೂಲ ಇರಲಿಲ್ಲ. ಬಟ್ ಯಾಕಂದರೆ ಇಲ್ಲಿ ಗುರು ಆಗಿರಬಹುದು, ಭಾಗ್ಯದಲ್ಲಿರುವಂತಹ ಶನಿ ಅನುಕೂಲವಾಗಿ ನಿಮಗೆ ಕಷ್ಟಕ್ಕೆ ತಕ್ಕ ಫಲವನ್ನು ನೀಡ್ತಾ ಇದ್ದಾರೆ. ಆದರೂ ಕೂಡ ಏನಾಗ್ತಾ ಇದೆ, ಮ್ಯಾರಿಟಲ್ ಲೈಫಲ್ಲಿ ಸಣ್ಣ ಪುಟ್ಟ ಆತಂಕಗಳು, ಸಪ್ತಮಾಧಿಪತಿ ಅಲ್ವಾ, ಮ್ಯಾರಿಟಲ್ ಲೈಫಲ್ಲಿ ಸರಿಯಾಗಿ ಅಥವಾ ವ್ಯಾಪಾರ ಅಸ್ಥಿರವಾಗಿ ಅಂದರೆ ನೋ ಸ್ಟೆಬಿಲಿಟಿ, ಅನ್ಸ್ಟೆಬಲ್ ಆಗಿರುತ್ತೆ. ಒಂದೊಂದು ಸಾರಿ ಈ ಚಂದ್ರನ ಹುಣ್ಣಿಮೆಗೆ ಮುಂಚೆ ಏರುಪೇರುಗಳು ಯಾವ ರೀತಿ ಇರುತ್ತೋ, ಚಂದ್ರನ ಕಳೆ ಅಂದರೆ ಒಂಥರ ತುಂಬ ಹುಣ್ಣಿಮೆಗೆ ಮುಂಚೆ ದಿನದಿಂದ ದಿನಕ್ಕೆ ಆ ರೀತಿ ಒಂಥರ ಸ್ಟೆಬಿಲಿಟಿ ಅನ್ನೋದು ಇರಲ್ಲ, ಕನ್ಸಿಸ್ಟೆಂಟ್ ಅನ್ನೋದಿರಲ್ಲ. ಈ ರೀತಿ ಏರುಪೇರುಗಳು ಅನ್ನೋದು ಸಾಧಾರಣವಾಗಿ ಇರುತ್ತೆ. ಆದರೆ ಭಾಗ್ಯದಲ್ಲಿ ಶನಿ ಪರಮಾತ್ಮ ಇರೋದು ಖಂಡಿತವಾಗಿಯೂ ನಿಮ್ಮ ಎಫರ್ಟ್ಗೆ, ಹಾರ್ಡ್ ವರ್ಕ್ಗೆ ತಕ್ಕ ಫಲವನ್ನು ಕೊಡೋದ್ರಲ್ಲಿ ಅಥವಾ ನಿಮ್ಮ ಕಷ್ಟಕ್ಕೆ ತಕ್ಕ ಈ ಕೆಲವೊಂದು ವಿಷಯಗಳಲ್ಲಿ ಅಂದರೆ ರಿಕಗ್ನೈಸೇಷನ್ ಅಥವಾ ನಿಮಗೆ ಗುರುತಿಸುವಿಕೆ, ಒಂದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಪ್ರತಿಭೆಗೆ ತಕ್ಕ ಪ್ರಶಂಸೆ ಪಡೆಯೋದ್ರಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಈಗ ಜೂನ್ 1ನೇ ತಾರೀಕಿಂದ ವ್ಯಯಸ್ಥಾನದಲ್ಲಿರುವಂತಹ ಗುರು ಅನುಕೂಲವಾಗಲಿಲ್ಲ ಜೂನ್ವರೆಗೂ. ಇನ್ನು ಜೂನ್ನಿಂದ ಏನಾದರೂ ಗುರುಬಲ ಇದೆಯಾ ಅಂದರೆ ಅಲ್ಲಿಯೂ ಕೂಡ ಈ ಲಗ್ನಕ್ಕೆ, ರಾಶಿಗೆ ಗುರು ಬಂದಿರೋದ್ರಿಂದ ಈ ಪರ್ಟಿಕ್ಯುಲರ್ ಆಗಿ ಮ್ಯಾರಿಟಲ್ ಲೈಫಲ್ಲಾಗಿರ್ಬೋದು, ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು, ಸಂತಾನ ವಿಷಯಗಳಲ್ಲಾಗಿರಬಹುದು, ಅಥವಾ ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಮಾಡುವಂತಹ ಪ್ರಯಾಣಗಳ ಮೇಲೆ ಈ ಗುರು ಪ್ರಭಾವ ಅನ್ನೋದಿರುತ್ತೆ. ಅಂದರೆ ಏನೋ ಒಂದು ರೀತಿ ಕೆಲವೊಂದು ಸಾರಿ ಅನಾವಶ್ಯಕವಾಗಿ ಪ್ರಯಾಣ ಮಾಡಿದ್ನಿ ಅಥವಾ ವಿಪರೀತವಾಗಿರುವಂತಹ ಸಂತಾನದ ವಿಷಯಗಳಿಂದ ಸ್ವಲ್ಪ ಒತ್ತಡ ಅನ್ನೋದು. ಯಾಕಂದರೆ ಇವರು ಸ್ಮಾಲ್ ಇಶ್ಯೂಸ್ಗೆ ತುಂಬ ರಿಯಾಕ್ಟ್ ಆಗ್ತಾರೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ಸ್ ಬಂದರೆ ಇವರಿಗೆ ಅದನ್ನು ಸಹಿಸ್ಕೊಳ್ಳೋಕೆ ವಿಪರೀತವಾಗಿರುವಂತಹ ಯೋಚನೆಗಳು ಜಾಸ್ತಿ ಇರುತ್ತೆ. ಅತಿಯಾಗಿ ಯೋಚನೆ ಮಾಡ್ತಾರೆ. ಆ ಮನಸ್ಸಿಗೆ ಏನಾದರೂ ಒಂದು ಅನುಮಾನ, ಸಂಶಯ ಒಳಗಡೆ ಬಂದರೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇರುತ್ತೆ. ಬಟ್ ಈಗ ಗುರು ರಾಶಿಯಲ್ಲೇ ಇರೋದ್ರಿಂದ ಎಲ್ಲಿವರೆಗೆ ಇರ್ತಾರೆ, ನವೆಂಬರ್ 1 ಇರ್ತಾರೆ. ನವೆಂಬರ್ 1 ಎಕ್ಸಲೆಂಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ದೇವಗುರು ಬೃಹಸ್ಪತಿ ಗುರುಬಲವನ್ನು ನೀಡ್ತಾ ಇದ್ದಾರೆ. ಈ ಗುರುಬಲ ಬಂದಮೇಲೆ ಧನ ಕುಟುಂಬ ಸ್ಥಾನಕ್ಕೆ ಕಟಕ ರಾಶಿಯವರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ನಮಗೆ ದೀರ್ಘ ಸಂಚಾರ ಗ್ರಹಗಳ ಅನುಕೂಲ ಇಲ್ಲ ಅನ್ನೋಂಥವ್ರು ಈ ವರ್ಷದಲ್ಲಿ 2026ರಲ್ಲಿ ನವೆಂಬರಿಂದ ಗುರು ಡಿಸೆಂಬರ್ ಎಂಡಿಂಗ್ವರೆಗೂ ಅಂದರೆ ಮುಂದಕ್ಕೂ ಇರುತ್ತೆ. ಬಟ್ ಸಿಂಹ ರಾಶಿಗೆ ಗುರು ಸಂಚಾರ ಬದಲಾವಣೆ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಕಟಕ ರಾಶಿಯವರಿಗೆ ಇದು ಧನ ಕುಟುಂಬ ಸ್ಥಾನ ಆಗುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ಗುರು ಆಗಮನ ಅನ್ನೋದು ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಧನಯೋಗ. ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಉತ್ತಮ ಆರೋಗ್ಯದಿಂದ ನಿಮಗೆ ಸಂತಾನ ಯೋಗ. ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವಂಥದ್ದು.
ಪರ್ಟಿಕ್ಯುಲರ್ ಆಗಿ ಇನ್ಕಮ್ ಸೋರ್ಸಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ರೀತಿಯಲ್ಲಿ ಆದಾಯವನ್ನು ನೀವು ಪಡಿತಾ ಇದ್ರೆ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮತ್ತಷ್ಟು ಮಾರ್ಗಗಳ ಮುಖಾಂತರ ನೀವು ಆದಾಯವನ್ನು ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ನವೆಂಬರ್ಲಿಂದ ನಿಮಗೆ ಗುರುಬಲ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಸೊ ಈಗ ಪರ್ಟಿಕ್ಯುಲರ್ ಆಗಿ ನವೆಂಬರ್ 25ರವರೆಗೂ ಕೂಡ ರಾಹು ಅಷ್ಟಮದಲ್ಲಿರ್ತಾರೆ. ತುಂಬ ಹುಷಾರಾಗಿರ್ಬೇಕಾಗಿರುತ್ತೆ, ವಿಪರೀತವಾಗಿರುತ್ತೆ. ಯಾಕಂದರೆ ಮಾನಸಿಕವಾಗಿ ಅತ್ಯಂತ ಸೂಕ್ಷ್ಮ ಮನಸ್ಸು ಇರುವಂತಹ ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಇರೋದು, ಧನ ಕುಟುಂಬ ಸ್ಥಾನದಲ್ಲಿ ಕೇತು ಇರೋದು ಅಷ್ಟು ಅನುಕೂಲ ಫಲಗಳು ಇಲ್ಲ. ಅಷ್ಟಮದಲ್ಲಿ ರಾಹು ಏನು ಮಾಡ್ತಾರೆ ಅಂದರೆ ಈ ದೈಹಿಕ ಶ್ರಮ ಜಾಸ್ತಿ ಇರುತ್ತೆ, ಮಾನಸಿಕವಾಗಿ ಈ ಕೆಲಸ ಮಾಡುವಂಥದ್ದು ಕೆಲವೊಂದು ಈಗ ಬರ್ತಾ ಇರುವಂತಹ ಮಾನಸಿಕ ಶ್ರಮ ಯಾವ ರೀತಿ ಇರುತ್ತೆ, ಈಗ ಮಾಡ್ತಾ ಇರುವಂತಹ ಪ್ರೋಗ್ರಾಮರ್ಸ್ ಆಗಿರ್ಬೋದು, ಈ ಡೆವಲಪರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಎಂಪ್ಲಾಯೀಸ್ ಆಗಿರ್ಬೋದು, ಈ ರೀತಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಈ ಕೆಲಸ ಮಾಡುವಂಥದ್ದು ಅಧಿಕವಾಗಿರುವಂತಹ ಕಷ್ಟ, ಒತ್ತಡ ಅನ್ನೋದು ಅಧಿಕವಾಗಿರುತ್ತೆ. ವಿಪರೀತವಾಗಿ ಯೋಚನೆಗಳು ಮಾಡೋದು, ಏನೋ ಎಷ್ಟು ಕೆಲಸ ಮಾಡಿದ್ರು ಅಥವಾ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರು, ಎಷ್ಟು ಇನ್ಕಮ್ ಬಂದ್ರೂ ಏನೋ ಒಂದು ರೀತಿ ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಾಡ್ತಾ ಇರುತ್ತೆ. ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ, ಅಂದರೆ ನೀವು ಮಾತ್ರ ಏನೋ ಯೋಚನೆ ಮಾಡ್ತಾ ಒಂದು ಮೂಲೆ ಕೂತ್ಕೊಂಡಿರ್ತೀರ. ಏನೋ ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಎಷ್ಟೇ ಹ್ಯಾಪಿನೆಸ್ ಸುತ್ತಮುತ್ತ ಪಾಸಿಟಿವಿಟಿ ಇದ್ರೂ ಕೂಡ ನಿಮ್ಮಲ್ಲಿ ಏನೋ ಒಂಥರ ಗೊತ್ತಿಲ್ಲದೆ ಒಂದು ಗೊಂದಲ ಅಥವಾ ಒಂದು ಒಬ್ಬಂಟಿತನ ಕಾಡ್ತಾ ಇರುತ್ತೆ. ಈ ನವೆಂಬರ್ 25ರವರೆಗೂ ಅಷ್ಟಮದಲ್ಲಿ ಇರ್ತಾರೆ. ಪ್ರತಿಯೊಂದು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ. ಯಾಕೆ ನನಗೆ ಕಷ್ಟಗಳು, ಯಾವ ಜ್ಯೋತಿಷ್ಯನಿಲ್ಲ ಬಹಳಷ್ಟು, ಬಟ್ ಐ ಡೋಂಟ್ ನೋ, ಕೆಲವೊಂದು ಶಾಸ್ತ್ರ ಜ್ಯೋತಿಷ್ಯಗಳನ್ನೆಲ್ಲ ಅವಮಾನ ಮಾಡ್ತಿರ್ತಾರೆ, ವಿಮರ್ಶೆ ಮಾಡುವಂತಹ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ಒಳ್ಳೆಯತನಕ್ಕೆ ನನಗೆ ಈ ರೀತಿ ಕಷ್ಟಗಳಂತ ದೈವ ದೂಷಣೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಅದು ಬೇರೆ, ಕರ್ಮ ಬೇರೆ ಅನುಭವಿಸ್ಬೇಕಾಗುತ್ತೆ. ಸೊ ಕಟಕ ರಾಶಿಯವರು ದಯವಿಟ್ಟು ದೈವ ಬಲ ಅನ್ನೋದು ನಿಮಗೆ ಅದ್ಭುತವಾಗಿ ಬೇಕಾಗಿರುತ್ತೆ. ಬಟ್ ಎಲ್ಲರಿಗೂ ಇದೇ ರೀತಿ ಇರುತ್ತಾ ಅಂದರೆ ಇಟ್ಸ್ ಡಿಪೆಂಡ್ಸ್. ಇದು ಗೋಚಾರ ಫಲಗಳಾಗಿರೋದ್ರಿಂದ ದಯವಿಟ್ಟು ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅಲ್ಲಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರಬಹುದು, ಅಥವಾ ಏನಾದರೂ ದೋಷಗಳು ಅಥವಾ ಈಗ ನಡೀತಾ ಇರುವಂತಹ ಏನಾದರೂ ದಶಾಭುಕ್ತಿಯಲ್ಲಿ ಪಾಪಗ್ರಹಗಳು ಏನಾದರೂ ನಿಮಗೆ ತೊಂದರೆ ನೀಡ್ತಾ ಇದ್ದರೆ ಅದಕ್ಕೆ ತಕ್ಕ ರೆಮಿಡೀಸ್ ಮಾಡ್ಕೋಬೋದು. ಬಟ್ ಗೋಚಾರದಿಂದನೂ ರೆಮಿಡೀಸ್ ಇರುತ್ತೆ, ಅದನ್ನು ನಾನು ಹೇಳ್ತಾ ಇರ್ತೀನಿ. ಈ ರೀತಿ ಶಾಸ್ತ್ರಗಳನ್ನು, ನಮ್ಮ ಪದ್ಧತಿಗಳನ್ನು, ನಮ್ಮ ರೂಢಿಯನ್ನು ವ್ಯತಿರೇಕಿಸೋದು ಯಾವುದೂ ಇಲ್ಲ. ನನಗೆ ಈ ರೀತಿ ಸಮಸ್ಯೆ, ಪ್ರತಿಯೊಂದು ಕೂಡ ನೆಗೆಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಇರುತ್ತೆ ನವೆಂಬರ್ 25ರವರೆಗೂ ಅಷ್ಟಮ ರಾಹು ಮುಖಾಂತರ. ಸೊ ಇನ್ನು ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದಾರೆ. ಏನು ಮಾಡ್ತಾರೆ ಕೇತು? ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನೀರಿನ ಥರ ಖರ್ಚಾಗ್ತಾ ಇರುತ್ತೆ. ಅದು ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ವೈಯಕ್ತಿಕ ವಿಷಯಗಳಿಗೋಸ್ಕರ ಬಂದಿದ್ದು ರೂಪದಲ್ಲಿ ಹಂಗೆ ಹೋಗ್ತಾ ಇರುತ್ತೆ. ಬಹಳ ಜನದನ್ನು ನೋಡಿರ್ತೀವಲ್ವಾ, ಸ್ಯಾಲ್ರಿ ಬಂದಿರುತ್ತೆ, ನೆಕ್ಸ್ಟ್ ಆಟೋ ಡೆಬಿಟ್ ಟಕ್ 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 ಅನ್ನೋ ಮೆಸೇಜಸ್ ಬರ್ತಾ ಇರುತ್ತೆ. ಈ ರೀತಿ ಯಾರಿಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟಿದ್ದು, ಅಟ್ಲೀಸ್ಟ್ ಏನಪ್ಪ ಇದು ಬಂದಿರೋದು ಕಾಣಿಸ್ತಾನೆ ಇಲ್ವಾ ಅನ್ನೋಂತಹ ಒಂದು ನಿರಾಶೆ ನಿಮ್ಮಲ್ಲಿ ಇರುತ್ತೆ. ಆದರೆ ನವೆಂಬರ್ 25ರ ನಂತರ ರಾಹುಕೇತು ಬದಲಾವಣೆ, ಇಲ್ಲಿ ರಾಶಿಯಲ್ಲೇ ಕೇತು ಬರ್ತಾರೆ, ಜನ್ಮದಲ್ಲಿ ಕೇತು ಮತ್ತೆ 1.5 year ಇರ್ತಾರೆ, ಸಪ್ತಮದಲ್ಲಿ ರಾಹು ಇರ್ತಾರೆ. ಸೊ ಏನಾಗುತ್ತೆ, ಈ ರಾಶಿಗೆ ಕೇತು ಬಂದಾಗ ಅಥವಾ ಲಗ್ನದಲ್ಲಿ ಜನ್ಮದಲ್ಲಿ ಕೇತು ಇದ್ದಾಗ ಒಂದು ಸ್ಮಾಲ್ ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ವಿಪರೀತವಾಗಿರುವಂತಹ ಯೋಚನೆಗಳು ಮಾಡ್ತಾ ಇರ್ತೀರಾ. 3 ಬಾರಿ ಯೋಚನೆ ಮಾಡ್ತೀರಾ, ಮಾಡೋಣವಾ ಬೇಡವಾ. ಈ ರೀತಿ ಯಾವುದೇ ಮೇಜರ್ ಡೆಸಿಷನ್ ತಗೊಳ್ಳೋಕ್ಕಾಗಲ್ಲ. ಕೆಲವೊಂದು ವಿಷಯಗಳಲ್ಲಿ ನೀವು ತಡವಾಗಿ ನಿರ್ಧಾರ ತಗೊಳ್ಳೋದ್ರಿಂದ ಬಟ್ ನಿಮಗೆ ಈ ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ನಮ್ಮ ಮೇಲಧಿಕಾರಿಗಳಿಗಾಗಿರ್ಬೋದು ಅಥವಾ ಕೆಲವೊಂದು ವ್ಯಕ್ತಿಗಳಿಗೆ ಯೋಚನೆ ಮಾಡ್ತಾರೆ. ಇವಾಗಲೇ ಒಂದು ಎಸ್ ಆರ್ ನೋ ಅಂತ ಹೇಳಲಿಕ್ಕೆ ಇವರು ಇಷ್ಟು ಟೈಮ್ ತಗೊಳ್ತಾ ಇದ್ದಾರೆ. ಬಟ್ ಈ ರೀತಿ ಇನ್ನು ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿಯೂ ಅಷ್ಟೇ, ಈಗ ನೋಡೋಣ, ನಾಳೆ ನೋಡೋಣ, ಈ ರೀತಿ ಪ್ರಮುಖವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ತುಂಬ ತಳಮಳವನ್ನು ಎದುರಿಸಬೇಕಾಗಿರುತ್ತೆ. ನವೆಂಬರ್ 25 ಕೇತು ಜನ್ಮದಲ್ಲಿ ಬಂದಾಗ ಬಹಳಷ್ಟು ಆತಂಕ, ಕೆಲವೊಂದು ಸಂಶಯಗಳು, ಪ್ರತಿಯೊಂದನ್ನು ಕೂಡ ಡೀಪಾಗಿ ಯೋಚನೆ ಮಾಡ್ತೀರಾ. ಸಪ್ತಮದಲ್ಲಿ ರಾಹು ಸಪ್ತಮದಲ್ಲಿ ಬಂದಾಗ ಇದೊಂದು ರೀತಿ ಅನುಕೂಲನೇ ಅಂತ ಹೇಳ್ಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿ ತುಂಬ ದಿನಗಳಿಂದ ಜಾಬ್ ಮಾಡೋಣವಾ ಬೇಡವಾ,
ಬಿಡೋಣವಾ ಬೇಡವಾ, ಅಂದರೆ ಚೇಂಜ್ ಮಾಡೋಣವಾ ಬೇಡವಾ, ಅಥವಾ ಈಗ ಪರ್ಟಿಕ್ಯುಲರ್ ಆಗಿ ಏನು ಇಂಡಿಕೇಟ್ ಮಾಡ್ತಾ ಇದೆ ನವಂಬರ್ 25 ಕಟಕ ರಾಶಿಯವರಿಗೆ, ಪರ್ಟಿಕ್ಯುಲರ್ ಆಗಿ ಜಾಬ್ ಚೇಂಜಸ್ ಅನ್ನೋದು, ಅಥವಾ ವಿದೇಶದಲ್ಲಿ ನೀವೇನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ರೆ ಸ್ಥಳಾಂತರ ಅನ್ನೋದು, ಅಂದರೆ ಪರ್ಟಿಕ್ಯುಲರ್ ಒಂದು ಊರಿಂದ ಮತ್ತೊಂದು ಊರಿಗೆ, ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ, ಈ ರೀತಿ ಬೇರೆ ನಗರಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಬರೋದು, ಅಥವಾ ಬೇರೆ ನಗರಗಳಲ್ಲಿ ನಿಮಗೆ ವಿದ್ಯಾ ಅವಕಾಶಗಳು ಬರೋದು, ಈ ರೀತಿ ಸ್ಥಳಾಂತರ ಅನ್ನೋದು ಸಪ್ತಮ ರಾಹು ಅನ್ನೋದು ಇದಾಗ್ತಾ ಇರುತ್ತೆ. ಸೊ ಮೇಜರ್ ಆಗಿ ದ್ವಿತೀಯಾರ್ಥ ನೋಡಿದ್ರೆ ಪರವಾಗಿಲ್ಲ, ಯಾಕಂದರೆ ಕಂಪೇರ್ ಟು ಫಸ್ಟ್ ಹಾಫು ದ್ವಿತೀಯಾರ್ಥದಲ್ಲಿ ಪರವಾಗಿಲ್ಲ. ಕೆಲವೊಂದು ವಿಷಯಗಳಲ್ಲಿ ಗುರುಬಲ ಅನ್ನೋದು ಅನುಕೂಲ ಆಗ್ತಾ ಇದೆ. ಆದರೆ ನವಂಬರ್ 25ವರೆಗೂ ಕೂಡ ಮ್ಯಾರೇಜ್ ವಿಷಯದಲ್ಲಾಗಿರಬಹುದು, ಅಥವಾ ವೈವಾಹಿಕ ಜೀವನದಲ್ಲಿ ವಿಪರೀತವಾಗಿರುವಂತಹ ಸಮಸ್ಯೆಗಳು ಕಂಟಿನ್ಯೂ ಮಾಡೋಣವಾ, ಅಥವಾ ಆ ಸಂಬಂಧಗಳಿಂದ ಹೊರಗಡೆ ಬರೋಣವಾ, ಅಥವಾ ಕೆಲವೊಂದು ಹೊಸ ವ್ಯಾಪಾರ ಪ್ರಯತ್ನಗಳಾಗಿರಬಹುದು, ಮುಖ್ಯವಾದ ನಿರ್ಧಾರಗಳು ಮಾಡೋದು, ಈ ಪರ್ಟಿಕ್ಯುಲರ್ ವಿಷಯಗಳೇನಾದರೂ ನೀವು ಮಾಡಲೇಬೇಕು, ಅಥವಾ ಈ ನಿರ್ಧಾರಗಳು ತಗೊಳ್ಳೇಬೇಕು. ನಮ್ಮ ಮ್ಯಾರಿಟಲ್ ಲೈಫ್ ಸರಿ ಹೋಗುತ್ತಾ ಇಲ್ವಾ, ಜಾಬ್ ಚೇಂಜ್ಲಾ ಮಾಡಲಾ ಬೇಡವಾ ಅನ್ನೋಂತಹ ವಿಷಯಗಳನ್ನು ನೀವು ಪರ್ಟಿಕ್ಯುಲರ್ ಆಗಿ ಈ ರಾಹುಕೇತು ಯಾವುದೇ ರೀತಿ ಸಪೋರ್ಟ್ ನೀಡ್ತಾ ಇಲ್ಲ, ಕನ್ಫ್ಯೂಷನ್. ಯಾಕಂದರೆ ಇವರನ್ನು ಮಾಯಾಗ್ರಹಗಳು ಅಂತ ಹೇಳ್ತಾರೆ, ಒಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ಆಗಿರೋದ್ರಿಂದ ನಿಮ್ಮ ಪರ್ಸನಲ್ ಚಾರ್ಟ್ನ ಒಂದ್ಸಾರಿ ಅನಲೈಸ್ ಮಾಡಿಸ್ಕೊಂಡು ಡೆಸಿಷನ್ ತಗೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಚಂದ್ರನ ರಾಶಿ ಕಟಕ ರಾಶಿ ಆಗಿರೋದ್ರಿಂದ ಈ ಬರುವಂತಹ ಶ್ರಾವಣ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗರ ಪಂಚಮಿ ದಿನ ದಯವಿಟ್ಟು ನೀವು ಜೋಡಿ ನಾಗಿಗೆ ಅಥವಾ ಅರಳಿ ಮರ ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆಗೆ ಹಾಲಿನ ಅಭಿಷೇಕ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಆರೋಗ್ಯ ಸಹಕಾರ ಮಾಡಿದ್ರೆ ಆ ದಿನ ಉಪವಾಸ ಇರೋದಕ್ಕೆ ಪ್ರಯತ್ನ ಮಾಡಿ, ಮತ್ತು ಒಂದೊಂದು ಪ್ರದಕ್ಷಿಣೆಗಳು ಮಾಡ್ಕೊಳ್ತಾ ಇರಿ. ಇನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಸೋಮವಾರಗಳು ಕೂಡ ಪರಮೇಶ್ವರನ ದರ್ಶನ ಮಾಡ್ಕೊಳ್ಳಿ, ಅಥವಾ ಹಾಲಿನಿಂದ ಅಭಿಷೇಕ ಮಾಡಿಸೋದು, ಅಥವಾ ವೈಟ್ ಚಂದ್ರ ಇಟ್ಸ್ ಇಂಡಿಕೇಟಿಂಗ್ ವೈಟ್ ಬಿಳಿ ಪದಾರ್ಥಗಳು, ರೈಸ್ ಆಗಿರ್ಬೋದು, ಹಾಲು, ಮೊಸರು, ಬಾಳೆಹಣ್ಣು ಇತ್ಯಾದಿ ವಿಷಯಗಳನ್ನು ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ದಾನವಾಗಿ ನೀಡೋದು, ಬ್ರೆಡ್ಡು, ಈ ರೀತಿ ವಿಷಯಗಳಿಂದ ನೀವು ಈ ಚಂದ್ರ ಮತ್ತು ಈ ಕೆಲವೊಂದು ಅನುಕೂಲ ಫಲಗಳನ್ನು ಪಡೆಯಬಹುದು, ಶ್ರೀ ಪರಮೇಶ್ವರನ ಅನುಗ್ರಹವನ್ನು ಪಡೆಯಬಹುದು ಕಟಕ ರಾಶಿಯವರು ಅಂತ ಹೇಳ್ತಾ, ನಿಮಗೆ ಆ ಪರಮೇಶ್ವರನ ಆ ಪರಂಧಾಮನ ಸಂಪೂರ್ಣ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.